ಪತಂಜಲಿ ಯೋಗ ಸೂತ್ರ ಇದು ಬಹಳ ವರ್ಷದಿಂದ ಈ ಕನಸಿತ್ತು. ಇದನ್ನು ಅವಲೋಕಿಸಿ ಇದರೊಡನೆ ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅಂತ ನಾನು ಪತಂಜಲಿ ಯೋಗ ಸೂತ್ರದಲ್ಲಿ ಮೊದಲನೇ ಸೂತ್ರದಿಂದ ಶುರು ಮಾಡಲ್ಲ. ಯಾಕೆಂದರೆ ಪ್ರತಿಯೊಂದು ಸೂತ್ರನೂ ಪರಿಪೂರ್ಣ. ಇದೇ ಮುಂಚೆ ಇದೇ ಆದಿ ಅಂತಾರಲ್ಲ, ಆ ರೀತಿ ಒಂದು ಸೂತ್ರದಲ್ಲಿ ಎಲ್ಲವೂ ಅಡಗಿದೆ. ಒಂದನ್ನ ಒಳಗಡೆ ನಾವು ಈ ಡೈವಿಂಗ್ ಅಂತಾರೆ, ಅದರ ಆಳಕ್ಕೆ ಹೋದರೆ ಇನ್ನು ಮಿಕ್ಕಿದ ಸೂತ್ರಕ್ಕೆ ನಮಗೆ ಯೋಗ್ಯತೆ ಬರುತ್ತೆ. ಸಮಾಧಿ ಪಾದವನ್ನು ಆರಿಸ್ಕೊಂಡಿದ್ದೀನಿ. ಅದರಲ್ಲಿ 7ನೇ ಸೂತ್ರ ನನಗೆ ಒಂದು ಇನ್ಸಿಯೇಷನ್ ಥರ ಒಳಗಡೆ ಕರ್ಕೊಂಡು ಹೋಗೋಕ್ಕೆ, ಇನ್ನು ಮಿಕ್ಕಿದ ಸೂತ್ರಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಇದು ಸಹಾಯ ಮಾಡಿತು. ಅನುಮಾನಾಗಮಾಹ ಪ್ರಮಾಣಾನಿ. ಇದು 3 ಭಾಗ ಮಾಡೋದು. ಇದು ಒಂದೇ ದಿವಸದಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಇದು ಎಷ್ಟು ದಿನ ಆಗುತ್ತೆ ಅಂತಲೂ ಗೊತ್ತಿಲ್ಲ. ಪ್ರತ್ಯಕ್ಷ ಅಂದಾಗ ಇಲ್ಲಿ ಪ್ರತ್ಯಕ್ಷ ಬೋಧೆ, ಪ್ರತ್ಯಕ್ಷ ಅನುಭವ, ಪ್ರತ್ಯಕ್ಷ ಬೋಧ ಅಂತ ಹೇಳ್ತಾರೆ. ಅನುಮಾನ ಅಂತ ಹೇಳಿದಾಗ, ಅನುಮಾನ ಅಂತ ಹೇಳಿದ್ರೆ ಇದು ಒಂದು ರೀತಿಯ ಒಂದು ಜಿಜ್ಞಾಸೆ ಮತ್ತು ಒಂದು ಸಂಶಯ, ನಮಗೆ ಆ ದಾರಿಯಲ್ಲಿ ಹೋಗ್ತಾ ಇರೋದು, ಆ ಥರ ಆ ಸ್ಥಿತಿ. ಪ್ರಮಾಣಾನಿ ಅಂದರೆ ಒಂದು ಸುಪ್ರೀಂ ಕಾನ್ಷಿಯಸ್ನೆಸ್, ಬುದ್ಧ ಸ್ಟೇಟ್ ಅಂತಾರಲ್ಲ, ಪರಮಹಂಸ ಸ್ಥಿತಿ, ಯೋಗ ಸ್ಥಿತಿ. ಆ ಋಷಿಗಳು ಧ್ಯಾನದಲ್ಲಿ ಅವರಿಗೆ ದೊರಕದಂತಹ ಆ ಸ್ಥಿತಿ ಏನಿದೆ, ಅವರ ಅಂಥ ಪುರುಷರ ಒಂದು ವಚನ. ಈ 3 ಕೂಡ ಈ ಸಮಾಧಿ ಪಾದದಲ್ಲಿ ಬರುತ್ತೆ. ಇದು 3 ಕೂಡ ಯಾವುದರಲ್ಲಿದೆ ಅಂದರೆ ಸಮ್ಯಕ್ ಜ್ಞಾನದಲ್ಲಿದೆ. ಸಮ್ಯಕ್ ಜ್ಞಾನದಲ್ಲಿ ಪ್ರತ್ಯಕ್ಷ ಬೋಧೆ, ದಿ ಫಸ್ಟ್ ಫ್ಲೋ ಅಂತಾರಲ್ಲ, ಇದಕ್ಕೆ ಹೇಳ್ತಾರೆ. ಇದೇ ಪ್ರತ್ಯಕ್ಷಾನುಭವ ಅಥವಾ ಪ್ರತ್ಯಕ್ಷ ಬೋಧೆ ಅನ್ನೋದು ಇದು ಫಸ್ಟ್ ಫ್ಲೋ ಅಂತ. ಇದು ಮೊದಲನೇ ಸ್ಟೆಪ್ಪು, ಇದು ಆರಂಭ ಅಂತ. ಆಮೇಲೆ ಅನುಮಾನ, ಪ್ರಮಾಣ. ಇದನ್ನು ನಾನು ಒಂದಾದ್ಮೇಲೆ ಒಂದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಪ್ರತ್ಯಕ್ಷ ಬೋಧೆ ಅಂದರೆ ಏನು, ಅಥವಾ ಸಮ್ಯಕ್ ಜ್ಞಾನದ ಮೊದಲನೇ ಫ್ಲೋ ಏನು? ಸ್ತೋತ ಅಂತ ಹೇಳ್ತಾರೆ, ಸ್ತೋತ್ರ ಅಂತ ಹೇಳಿದ್ರೆ ಸ್ತೋತ ಅಂತ ಹೇಳ್ತಾರೆ. ಅದಕ್ಕೆ ಮೊದಲನೇದು ಯಾವುದು? ಇದು ಹೀಗಂದ್ರೆ ಏನು, ಅರ್ಥ ಏನು? ಪ್ರತ್ಯಕ್ಷ ಬೋಧೆಯ ಅರ್ಥ ಯಾವ ಮಾಧ್ಯಮವೂ ಇಲ್ಲದೆ, ಯಾವ ಒಂದು ಇಂದ್ರಿಯಗಳ ಮೂಲಕ ಅಲ್ಲದೆ, ಇಂದ್ರಿಯಗಳೂ ಇಲ್ಲದೆ, ಯಾವ ಮಾಧ್ಯಮವೂ ಇಲ್ಲದೆ ಸಂಭವಿಸುವಂತಹ ಜ್ಞಾನ ಸಂವಿಜ್ಞಾನ, ಸಮ್ಯಕ್ ಜ್ಞಾನ, ಸಂವಿಜ್ಞಾನ. ಯಾವ ಮಾಧ್ಯಮವೂ ಇಲ್ಲ ಅದಕ್ಕೆ. ಇದಕ್ಕೆ ಹೇಳ್ತಾರೆ ಫೇಸ್ ಟು ಫೇಸ್ ವಿತ್ ರಿಯಾಲಿಟಿ. ಫೇಸ್ ಟು ಫೇಸ್ ವಿತ್ ರಿಯಾಲಿಟಿ ಈಸ್ ಎದುರು ಬದುರುಗೊಳ್ಳೋದು ಅಂತ, ಸತ್ಯವನ್ನು ಎದುರು ಬದುರುಗೊಳ್ಳು ನೋಡೋದು ಅಂತ ಹೇಳ್ತಾರೆ. ಇದು ಎದುರು ಬದುರು ಸಾಕ್ಷಾತ್ಕಾರ. ಯಾರು ಅರಸುತ್ತಾನೋ, ಯಾರಿಗೆ ಆ ಒಂದು ಅರಿವಾಗುತ್ತೋ, ಅರಿವಾದವನು ಮತ್ತು ಅರಿವು ಒಂದು ಮುಂದೆ ಒಂದು ಎದುರಿಗೆ ಒಂದು ನಿಂತ ಹಾಗೆ, ಮಧ್ಯದಲ್ಲಿ ಯಾವ ಬ್ರಿಡ್ಜೂ ಇಲ್ಲ. ಇದಕ್ಕೆ ಒಂದು ಪ್ರತ್ಯಕ್ಷ ಸ್ಥಿತಿ ಅಂತ ಹೇಳ್ತಾರೆ. ಯೂಶಲಿ ಆ ಪ್ರತ್ಯಕ್ಷ ಅನ್ನೋ ಒಂದು ವರ್ಡ್ ತಗೊಂಡಾಗ ನಾವು ಅದನ್ನು ದಿನನಿತ್ಯ ಬಳಸ್ತೀವಿ. ಪ್ರತ್ಯಕ್ಷಾನುಭವ, ಪ್ರತ್ಯಕ್ಷ ನೋಡು, ಪ್ರಮಾಣಿಸಿ ನೋಡು, ಇದೆಲ್ಲ ನಾವು ಯೂಸ್ ಮಾಡ್ತೀವಿ. ಆದರೆ ಅದರ ಆಳ ಹೋಗಿಲ್ಲ, ಆ ಪದಗಳ ಆಳಕ್ಕೆ ಹೋಗಿಲ್ಲ. ಪ್ರತ್ಯಕ್ಷ ಅಂದ್ರೆ ಕಣ್ಣಲ್ಲಿ ಕಾಣ್ತಾ ಇರೋದು ಅಂತ. ಇವಾಗ ನೀವು ನನ್ನನ್ನು ನೋಡ್ತಾ ಇದ್ದೀರಾ, ನೀವು ಅಂದ್ಕೊಂಡಿದ್ದೀರ ನಾವು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಾ ಪ್ರತ್ಯಕ್ಷವಾಗಿ ಕೇಳ್ತಾ ಇದ್ದೀನಿ ಅಂತ. ಆದರೆ ಯೋಗಸೂತ್ರ ಹೇಳುತ್ತೆ ಇಲ್ಲ, ನೀನು ನಿನ್ನ ಕಣ್ಣನ್ನು ಮಾಧ್ಯಮವಾಗಿ ಯೂಸ್ ಮಾಡ್ತಾ ಇದೆಯಾ, ನಿನ್ನ ಕಿವಿಯನ್ನು ನಿನ್ನ ಕಿವಿ ಮಧ್ಯಸ್ಥಿಕೆ ಮಾಡ್ತಾ ಇದೆ, ಮಧ್ಯವಂತಿಕೆ ಮಾಡ್ತಾ ಇದೆ ನಿನ್ನ ಕಿವಿ.
ನೀನು ನೇರವಾಗಿ ಕೇಳ್ತಾ ಇಲ್ಲ. ಇದು ನೇರವಾಗಿ ಕೇಳ್ತಾ ಇಲ್ಲ. ನಿನ್ನ ಕಣ್ಣಿಂದ ನೋಡ್ತಾ ಇದೆಯಾ, ಕಿವಿಯಿಂದ ಕೇಳ್ತಾ ಇದೆಯಾ. ನಿನ್ನ ಕಣ್ಣು ತಪ್ಪು ವಿಷಯಗಳನ್ನು ಕೊಡಬಹುದು, ಅಥವಾ ನಿನ್ನ ಕಿವಿ ತಪ್ಪು ಸುದ್ದಿಯನ್ನು ತರಬಹುದು. ಯಾಕೆ ಅಂದರೆ ಇದನ್ನು ನಂಬಕ್ಕಾಗಲ್ಲ. ನಿನ್ನ ಕಣ್ಣಿಗೆ ರೋಗಗ್ರಸ್ತ ಕಣ್ಣಾಗಿದ್ದರೆ, ನಿನ್ನ ಮನಸ್ಸಿನಲ್ಲಿ ಸ್ಮೃತಿಯಲ್ಲಿ ಏನೋ ಪ್ರಿಸಂಪ್ಷನ್ಸ್ ಇದ್ದರೆ, ಪ್ರೀ ಆಕ್ಯುಪೈಡ್ ಥಾಟ್ಸ್ ಇದ್ದರೆ, ನೀನು ಏನೇನೋ ಕಲ್ಪನೆಗಳು ಕಾನ್ಸೆಪ್ಟ್ಸ್ ಇಟ್ಕೊಂಡಿದ್ರೆ ನೀನು ಅದ್ರ ಮೂಲಕನೇ ನೋಡೋಕ್ಕೆ ಸಾಧ್ಯ ಅಲ್ವಾ. ಕಿವಿ ಕಣ್ಣು ಎಲ್ಲ ನೀನೇನು ಅಂದ್ಕೊಂಡಿದೆಯೋ ಆ ಸ್ಮೃತಿಯಲ್ಲಿ ಏನಿದೆ, ಅಥವಾ ರೋಗಗ್ರಸ್ತ ಅಂದರೆ ಬೇರೆಯವ್ರು ಇನ್ಫ್ಲೂಯೆನ್ಸ್ ಮಾಡಿರೋದು, ಅವ್ರು ಹಿಂಗೆ ಹೇಳಿರ್ತಾರೆ ನಿನ್ನ ಬಗ್ಗೆ, ಅವ್ರು ನೋಡೋದೇ ಆ ರೀತಿ. ಮುಂಚೆನೇ ನಿನ್ನ ಬಗ್ಗೆ ಏನೋ ಅಂದ್ಕೊಂಡು ನೋಡೋದು, ಯಾರೋ ಏನೋ ಹೇಳಿದ್ದನ್ನು ಕೇಳಿ ತಲೆನಲ್ಲಿ ಇಟ್ಕೊಂಡು ನೋಡೋದು, ಇದು ನೀವು ನೇರವಾಗಿ ನೋಡ್ತಾ ಇಲ್ಲ. ಅಂದರೆ ಪ್ರತ್ಯಕ್ಷವಾಗಿ ನೋಡ್ತಾ ಇಲ್ಲ, ಕಣ್ಣಿನ ಮೂಲಕ ನೋಡ್ತಾ ಇದ್ದೀರಾ. ಇದು ಪ್ರತ್ಯಕ್ಷ ಬೋಧೆ ಆಗುವುದಿಲ್ಲ. ಮಾಧ್ಯಮವಿಲ್ಲದೆ ನೋಡುವುದು ಪ್ರತ್ಯಕ್ಷ ಬೋಧೆ, ಮಾಧ್ಯಮ ಇಲ್ಲದೆ. ಅದರಿಂದ ನಾವು ಒಂದು ಉದಾಹರಣೆ ಕೊಡ್ಬೋದು. ನೀವು ಪ್ರೇಮದಲ್ಲಿ ಬಿದ್ದಿದ್ರೆ ನೀವು ನೋಡೋದೆಲ್ಲವೂ ಕೂಡ ಪ್ರೇಮಮಯವಾಗಿ ಕಾಣುತ್ತೆ. ನಿಮ್ಮಲ್ಲಿ ದ್ವೇಷ ತುಂಬಿದ್ರೆ ನೀವು ನೋಡೋದ್ರಲ್ಲೆಲ್ಲ ದ್ವೇಷ ಇರುತ್ತೆ. ನಾವು ಒಳಗಡೆ ಶಾಂತವಾಗಿದ್ದಾಗ ಎಲ್ಲರ ಜೊತೆನೂ ಬಹಳ ಶಾಂತವಾಗಿ ನಡ್ಕೊಳ್ತೀವಿ. ನಮ್ಮಲ್ಲಿ ಒಳಗಡೆ ಅಶಾಂತಿ ಗೊಂದಲ ಇದ್ದರೆ ಎಲ್ಲರ ಮೇಲೆ ಸಿಡುಕ್ತೀವಿ, ಕೂಗಾಡ್ತೀವಿ ಅಲ್ವಾ. ಅಂದರೆ ಇದು ನಿಮ್ಮ ನೇರ ದೃಷ್ಟಿನ ಅಲ್ಲ, ಯಾವುದೋ ಒಂದು ಮಧ್ಯಸ್ಥಿಕೆ ಇದೆ, ಅದರಿಂದ ಇದನ್ನು ಭರವಸೆಯಿಂದ ನಂಬಕ್ಕಾಗಲ್ಲ. ಇದು ಸತ್ಯ ಅಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಪ್ರತ್ಯಕ್ಷ ಬೋಧೆ ಯಾವಾಗತ್ತೆ? ಮಾಧ್ಯಮ ಇಲ್ಲದೆ ಇದ್ದಾಗತ್ತೆ, ಇಂದ್ರಿಯಗಳು ಇಲ್ಲದೆ ಇದ್ದಾಗತ್ತೆ ಅಂತ ಸೂತ್ರ ಹೇಳುತ್ತೆ. ಸಂವಿಜ್ಞಾನ ಅಥವಾ ಸಮ್ಯಕ್ ಜ್ಞಾನ. ಸಮ್ಯಕ್ ಜ್ಞಾನ ಅಂದರೆ ಇರುವಿಕೆಯ ಅರಿವಿನ ಜ್ಞಾನ, ಇರುವಿಕೆಯ ಅರಿವಿನ ಆನಂದದಲ್ಲಿರುವ ಸ್ಥಿತಿ. ಆ ಸಂವಿಜ್ಞಾನದ ಮೊದಲ ಸ್ತೋತ್ರ ಯಾವುದು, ಮೊದಲ ಒಂದು ಫ್ಲೋ ಯಾವುದು ಇದೆ? ಪ್ರತ್ಯಕ್ಷ ಬೋಧೆ. ಅದರಿಂದ ಯಾವಾಗ ಆ ಪ್ರತ್ಯಕ್ಷ ಬೋಧೆ ಆದಾಗ ನಾವು ಯಾವುದನ್ನು ಕೂಡ ನಾವು ನಂಬೋದಿಲ್ಲ. ನಂಬಿಕೆಗೆ ಅಗತ್ಯ ಇಲ್ಲ, ಯಾವುದನ್ನು ನಂಬೇಕಾಗಿಲ್ಲ ನಾವು. ಯಾಕೆಂದರೆ ನಾವು ಪ್ರತ್ಯಕ್ಷ ಬೋಧೆ ಆಗಿದೆ. ಅಂದರೆ ಏನು? ಇದಕ್ಕೆ ಇಂದ್ರಿಯಾತೀತವಾಗಿ ನೀವು ಹೋಗಬೇಕು, ಇಂದ್ರಿಯಗಳನ್ನು ಮೀರಿ ಹೋಗಬೇಕಾಗತ್ತೆ. ಇಂದ್ರಿಯಗಳನ್ನು ಮೀರಿ ನಾವು ಹೋದಾಗ, ಅಂದರೆ ಇಂದ್ರಿಯನ ಅತಿಕ್ರಮಿಸಿ ನಾವು ಹೋದಾಗ ಆಂತರ್ಯದಲ್ಲಿ ನಮಗೆ ಒಂದು ಅನುಭವ ಆಗುತ್ತೆ. ಪ್ರತ್ಯಕ್ಷ ಅನುಭವ, ಪ್ರತ್ಯಕ್ಷ ಬೋಧೆ ಘಟಿಸುತ್ತೆ. ಬುದ್ಧನಿಗೆ ಇದೇ ಆಗಿದ್ದರಿಂದ ಬುದ್ಧ ಒಂದು ಮರದ ಕೆಳಗೆ ಕೂತಿದ್ದ. ಇದಾದಾಗ ಅದಕ್ಕೆ ಬೋಧಿ ಮರ ಅಂತಲೇ ಹೆಸರಿಟ್ರು. ಪ್ರತ್ಯಕ್ಷ ಬೋಧೆ, ಪ್ರತ್ಯಕ್ಷವಾಗಿ ತನ್ನೊಳಗೆ, ಇದು ಇನ್ನರ್ ಇನ್ಸಿಯೇಷನ್ ಅಂತ ನಾನು ಕರಿತೀನಿ. ಒಳಗಡೆಯಿಂದ ಆಗುವ ಒಂದು ಇನ್ಸಿಯೇಷನ್, ಇದು ಬೋಧನೆ. ಒಳಗಡೆ ಆಗುವ ಅಂತರ್ಯಾಮಿ ಗುರುವಿನಿಂದ ಆಗುವ ಬೋಧನೆ ಇದು. ಇಲ್ಲಿ ಯಾರು ಇನ್ನೊಬ್ರು ಅಂತ ಇಲ್ಲ, ಕನೆಕ್ಷನ್ ಇಲ್ಲ ಯಾರ ಜೊತೆಗೂ. ಬುದ್ಧನಿಗೆ ಯಾವ ಇಂದ್ರಿಯಗಳು ಸುದ್ದಿಯನ್ನು ಕೊಡಲಿಲ್ಲ, ಅಥವಾ ಯಾವ ಇಂದ್ರಿಯವೂ ಕೂಡ ಕೆಲಸ ಮಾಡಲಿಲ್ಲ, ಭಾಗವಹಿಸಲಿಲ್ಲ ಅವನ ಒಂದು ಅಪ್ರತ್ಯಕ್ಷ ಬೋಧೆಯಲ್ಲಿ. ಅಂದರೆ ಅರಿತವನು ಅರಿವಿನಗೆ ಫೇಸ್ ಟು ಫೇಸ್, ಮಧ್ಯದಲ್ಲಿ ಕನೆಕ್ಷನ್ ಯಾವುದೂ ಇಲ್ಲ. ಇದಕ್ಕೆ ಪ್ರತ್ಯಕ್ಷತೆ ಅಂತ ಹೇಳ್ತಾರೆ, ಪ್ರತ್ಯಕ್ಷ ಅನುಭವ ಅಂತ ಹೇಳೋದು. ಇದು ಬುದ್ಧನಿಗೆ ಸಿಕ್ಕಿದ್ದಿದು. ನೀವು ಎಷ್ಟೇ ಪ್ರಪಂಚದಲ್ಲಿ ಎಲ್ಲ ಜ್ಞಾನ ತಿಳಿದಿದ್ರು, ಎಲ್ಲವೂ ಲೌಕಿಕ ವಿಚಾರ, ಪ್ರಪಂಚದ ವಿಚಾರ, ಎಲ್ಲ ವಿಜ್ಞಾನಗಳನ್ನು ಹೊರಗಡೆಯಿಂದ ನೀವು ತಿಳಿದಿದ್ರೂ ಕೂಡ ನಿಮ್ಮ ಅಸ್ತಿತ್ವದ ಆಂತರ್ಯದ ಮರ್ಮ ಅರಿಯದೆ ಇದ್ದರೆ ನಿಮಗೆ ಅದು ಅಸಂಗತ. ಅಂದರೆ ನೀವೇನು ತಿಳ್ಕೊಂಡಿದ್ರು ಆ ಜ್ಞಾನವೇ ಅಲ್ಲ, ಇರ್ರೆಲೆವೆಂಟ್. ಅದು ನೀವು ತಿಳ್ಕೊಂಡಿರೋದೆಲ್ಲ ಇರ್ರೆಲೆವೆಂಟ್ ಆಗುತ್ತೆ. ಇದು ಸತ್ಯ ಹೇಗೆ ಕೊಡೋಕ್ಕಾಗತ್ತೆ? ಆ ಜ್ಞಾನ ಸತ್ಯ ಹೇಗೆ ಕೊಡೋಕ್ಕಾಗತ್ತೆ? ಅದು ವಾಸ್ತವ್ಯವಾಗಿ ಅದು ಜ್ಞಾನವೇ ಅಲ್ಲ. ಜ್ಞಾನವೇ ಅಲ್ಲದೆ ಇರೋದು ಸತ್ಯವನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ, ಸತ್ಯ ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ನಾವು ತಿಳ್ಕೊಂಡಿರೋದು ಎಲ್ಲನೂ ಕೂಡ ನೇರವಾಗಿ ಒಳಗಿಂದ ಅದು ನಮ್ಮ ಸ್ವಯಂ ಅನುಭವಕ್ಕೆ ಬಂದಿಲ್ಲದೆ ಇರೋದ್ರಿಂದ ನಾವು ತಿಳ್ಕೊಂಡಿರೋದೆಲ್ಲ ಮಿಥ್ಯವೇ ಆಗುತ್ತೆ. ನಾವು ತಿಳ್ಕೊಂಡಿರೋದು ಎಲ್ಲವೂ ಕೂಡ ಸೂಚನೆಗಳ ಮೇಲೆ ತಿಳ್ಕೊಂಡಿದ್ದೀವಿ, ಇಂದ್ರಿಯಗಳು ತಂದ ಸುದ್ದಿ ಮೇಲೆ ತಿಳ್ಕೊಂಡಿದ್ದೀವಿ ಹೊರತು ನಾವು ಒಳಗಡೆಯಿಂದ ನಮಗೆ ಆ ಜ್ಞಾನ ಆಗಿಲ್ಲ.
ಒಳಗಡೆಯಿಂದ ನಮಗೆ ಆ ಪ್ರಚೋದನೆ, ಆ ಒಂದು ಬೋಧನೆ ಆಗಿಲ್ಲ. ನಮ್ಮ ಕಿವಿ, ನಮ್ಮ ಕಣ್ಣು ನಂಬಕ್ಕಾಗಲ್ಲ ಅದನ್ನು. ನಮ್ಮ ಕಿವಿ ಅದೊಂದು ಬರೀ ಒಂದು ಒಂದು ಏನು ಹೇಳ್ತಾರೆ, ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ. ಬರೀ ಒಂದು ಇನ್ಸ್ಟ್ರೂಮೆಂಟ್, ಉಪಕರಣ ಅಂತ ಹೇಳಿ ಕಿವಿ. ನೀವು ಹೇಳ್ಬೋದು ನನಗೆ ಕೇಳಿಸಿದ್ದೆ ಹೀಗೆ ಅಂತ. ಎಷ್ಟೋ ಜನ ಹೇಳ್ತೀನಿ ನಂಗೆ ಕೇಳಿಸ್ತೀನಿ, ನಾನು ಅಂದ್ಕೊಂಡೆ ಅಂದ್ಬಿಡ್ತೀವಿ. ನೀವು ಹೇಳೋದೇ ಒಂದು, ಅವ್ರು ಕೇಳಿರೋದೇ ಒಂದು, ಅವ್ರ ಮನಸ್ಸಿನಲ್ಲಿ ಏನಿದೆಯೋ ಅದನ್ನೇ ಅವ್ರಿಗೆ ಕೇಳಿಸೋದು. ಅಥವಾ ನಾನು ಹೀಗೆ ಅಂದ್ಕೊಂಡೆ ಅಂತಲೇ ಕೆಲಸ ಮಾಡ್ತಿರ್ತಾರೆ. ಹೌದಾ, ಹಂಗೆ ಹೇಳಿದ್ರಾ ನೀವು, ನಂಗೆ ಹಿಂಗೆ ಕೇಳಿಸ್ತು. ಯಾವುದನ್ನು ನೀವು ಇದನ್ನೆಲ್ಲ ಭರವಸೆ ಇಡಕ್ಕೆ ಸಾಧ್ಯನಾ? ಯಾವುದನ್ನು ಇಂದ್ರಿಯಗಳನ್ನು ಟ್ರಸ್ಟ್ ಮಾಡೋಕ್ಕಾಗಲ್ಲ. ಕಣ್ಣನ್ನಂತೂ ನಂಬಕ್ಕೆ ಆಗಲ್ಲ, ಅದು ಬಹಳ ಲಿಮಿಟೆಡ್ಡು. ಅದಕ್ಕೆ ಇಂದ್ರಿಯಗಳನ್ನು ಪಕ್ಕಕ್ಕಿಡಬೇಕು. ಇಂದ್ರಿಯವನ್ನು ಮೀರಿದ್ದು ಈ ಜ್ಞಾನ, ಇಂದ್ರಿಯವನ್ನು ಮೀರಿದ್ದು. ಪ್ರತ್ಯಕ್ಷ ಬೋಧೆ ಇಂದ್ರಿಯಗೆ ಅತೀತವಾದದ್ದು. ಇನ್ನು ಮಿಕ್ಕಿದ ಜ್ಞಾನ ಎಲ್ಲ ಬರೀ ಸುಳ್ಳು ಅಷ್ಟೇನೆ. ನೋಡಿ, ನಾವು ಕನಸನ್ನು ನೋಡ್ತೀವಿ. ಕನಸನ್ನು ನೋಡಿದಾಗ ವಾಸ್ತವ ಅನಿಸ್ಬಿಡುತ್ತೆ, ಅನುಭವ ಬಂದ್ಬಿಡುತ್ತೆ, ಇದು ನಿಜ ಅನಿಸುತ್ತೆ. ಎದ್ದ ಮೇಲೂ ಸ್ವಲ್ಪ ಹೊತ್ತು ಕಸಿವಿಸಿ ಆಗುತ್ತೆ. ಆಮೇಲೆ ನಿಧಾನ ನೋಡಿದ್ರೆ ಓ ಇದು ಕನಸು ಅಂತ ಗೊತ್ತಾಗತ್ತೆ. ಅದರಿಂದ ಬಿಡುಗಡೆ ಆಗುತ್ತೆ ಅಲ್ವಾ? ಅದೇ ರೀತಿ ನಾವು ಜೀವನದಲ್ಲಿ ನೀವು ನೋಡಿ, ಇಷ್ಟು ದಿನ ಎಷ್ಟು ಸಂದರ್ಭಗಳು ನಿಮ್ಮ ಜೀವನದಲ್ಲಿ ಬಂದು ಹೋಗಿದೆ. ಎಲ್ಲವೂ ನಿಮ್ಮ ನೆನಪಿನಲ್ಲಿ ಇದೆಯಾ? ಎಲ್ಲೋ ಒಂದು ಚೂರು ನೆನಪಿದೆ ಅಷ್ಟೇ. ಎಷ್ಟು ಜಾಗ ನೋಡ್ಕೊಂಡು ಬಂದಿದ್ದೀರಾ? ಎಲ್ಲವೂ ಕುಲಂಕುಷವಾಗಿ ನೆನಪಿದೆಯಾ? ಇಲ್ಲ, ಎಲ್ಲೋ ಒಂದು ಚೂರು ನೆನಪಿದೆ. ಎಲ್ಲಿ ನೀವು ಪ್ರತ್ಯಕ್ಷವಾಗಿ ನಿಮ್ಮ ಒಳಗಿಂದ ಇಂದ್ರಿಯಗಳಿಲ್ಲದೆ ಅನುಭವಿಸಿದ್ದೀರಾ ಅದು ಮಾತ್ರ ಉಳ್ಕೊಂಡಿದೆ. ಈ ಮಿಕ್ಕಿದೆಲ್ಲ ಮರ್ತು ಹೋಗಿದೆ. ಅದು ಕೂಡ ಕನಸೇ ಆಗಿದೆ. ಯಾವಾಗ ನಾವು ಅರಿವಿಲ್ಲದೆ ಬರೀ ಇಂದ್ರಿಯಗಳ ಮೂಲಕ ಮಾಧ್ಯಮದಿಂದ ನೋಡ್ತಿರ್ತೀವೋ ಅಲ್ಲಿವರೆಗೂ ಕೂಡ ಅದು ಕನಸೇನೆ. ಜೀವನದಲ್ಲಿ ಅರಿವಿಲ್ಲ ಅಂತಲೇ, ಅದು ಮಲ್ಕೊಂಡು ನೋಡ್ದಂಗೇನೆ, ಅದು ಕನಸೇನೆ. ಜೀವನನೂ ಕನಸೇನೆ. ಕನಸ್ತಾರನೇ ಇದು ಒಂದು. ನೋಡ ಎಷ್ಟು ಜ್ಞಾಪಕ ಇಟ್ಕೊಂಡಿದ್ದೀವಿ ನಾವು. ಜ್ಞಾಪಕನೇ ಇಟ್ಕೊಂಡಿಲ್ಲ. ಆಮೇಲೆ ನಮಗೆ ಬರ್ತು ಹೋಯ್ತು, ಇದು ಪಾಸ್ಟ್ ಬಿಟ್ಟೇ ಬಿಡ್ತೀವಿ, ಮರ್ತೇ ಬಿಡ್ತೀವಿ. ಕನಸು ಬಿಟ್ಟಂಗೆ ಇದನ್ನು ಬಿಟ್ಬಿಡ್ತೀವಿ. ಅಂದರೆ ಅರ್ಥ, ಇದು ಯಾವುದೂ ನೇರವಾಗಿ ನಿಮಗೆ ಒಳಗಡೆ ಅನುಭವವನ್ನು ಕೊಟ್ಟಿಲ್ಲ. ಒಂದು ನಮಗೆ ಈ ಸೂತ್ರದಿಂದ ಕ್ಲಿಯರ್ ಆಗುತ್ತೆ, ಇದು ಮಾಯೆ ಒಂದು ಡ್ರಗ್ ಥರ ಅಂತ. ಮಾಯೆ ಒಂದು ಡ್ರಗ್ ಥರ. ಹಾಗೆ ಅಂದರೆ ಇಂದ್ರಿಯಗಳ ಅವಶ್ಯಕತೆಯೇ ಇಲ್ಲವೇ? ಖಂಡಿತ ಹಾಗನ್ಕೋಬೇಡಿ. ಇಂದ್ರಿಯಗಳ ಅವಶ್ಯಕತೆ ಇದೆ. ಇಂದ್ರಿಯಗಳಿಂದ ಪ್ರಪಂಚದಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳಿಂದ ನಾವು ವ್ಯವಹಾರ ಮಾಡ್ತಾ ಇದ್ದೀವಿ. ಆದರೆ ನಮಗೆ ಒಂದು ಪರಿಜ್ಞಾನ, ಅರಿವು, ವಿವೇಕ ಕೊಡುತ್ತೆ ಇದು. ಏನಂದರೆ ಇಂದ್ರಿಯಗಳು ಇದೆ ಎಲ್ಲವನ್ನ ನೋಡಕ್ಕೆ. ನಿನ್ನನ್ನು ನೀ ನೋಡಕ್ಕೆ ಇಂದ್ರಿಯಗಳು ಸಾಧ್ಯ ಇಲ್ಲ. ನಿನ್ನನ್ನು ನೀ ನೋಡಕ್ಕಾಗಲ್ಲ. ನಿನ್ನನ್ನು ನೀ ನೋಡಕ್ಕೆ ಏನಾದರೂ ಒಂದು ಕಂಡುಕೋ. ಇವೆಲ್ಲ ಬೇರೆಯವ್ರನ್ನ ನೋಡಕ್ಕೆ, ಬೇರೆದನ್ನ ನೋಡಕ್ಕೆ, ಹೊರಗಿನದನ್ನ ನೋಡಕ್ಕೆ. ಇದು ಜ್ಞಾನ, ಒಳಗಿನ ಜ್ಞಾನ, ಸಮ್ಯಕ್ ಜ್ಞಾನ. ನಿಜವಾದ ಸಾಕ್ಷಿ ಬೇಕಾದರೆ, ನಿನಗೆ ನಿಜವಾದ ಪ್ರಮಾಣದ ಸಾಕ್ಷಿ ಬೇಕಾದರೆ ನೀನು ಅದು ಸಾಧ್ಯ ಇಲ್ಲ. ಇಂದ್ರಿಯಗಳ ಮೂಲಕ ನೋಡೋಕ್ಕೆ ಸಾಧ್ಯ ಇಲ್ಲ. ಇಂದ್ರಿಯ ಬೇಕು, ಆದರೆ ನೀನು ನಿನ್ನೊಳಗೆ ನೋಡೋಕ್ಕಾಗಲ್ಲ. ಬೆಳಕಿಲ್ಲದೆ ಇದ್ದರೂ ನಿನ್ನೊಳಗೆ ನೋಡ್ಬೋದು, ಕಣ್ಣಿಲ್ಲದೆ ಇದ್ದರೂ ನಿನ್ನೊಳಗೆ ನೋಡ್ಬೋದು. ಅದಕ್ಕೆ ಈ ಪ್ರತ್ಯಕ್ಷ ಬೋಧೆ ಅನ್ನೋದು ಒಂದು ಸಮ್ಯಕ್ ಜ್ಞಾನದ ಆಧಾರ ಶಿಲೆ ಅಂತ ಹೇಳ್ತಾರೆ. ಇಟ್ಸ್ ಎ ಫೌಂಡೇಶನ್ ಸ್ಟೋನ್ ಅಂತ. ಈ ಒಂದು ಪ್ರಮಾಣಕ್ಕೆ ಒಂದು ಪ್ರತ್ಯಕ್ಷವಾಗಿ ಒಂದು ಫೌಂಡೇಶನ್ ಇದೆ. ಅದು ಧ್ಯಾನದಲ್ಲೇ ಸಿಗೋದು. ಧ್ಯಾನ ಮಾಡಿದವನಿಗೆ ಆ ಪ್ರತ್ಯಕ್ಷಾನುಭವ ಆದಾಗ ಅವನು ಆ ಬೋಧೆ ಏನಿದೆ, ಆ ಒಂದು ಬುದ್ಧ ಪುರುಷರ ವಚನಗಳು ಏನಿದೆ ಅದನ್ನು ರೆಫರ್ ಮಾಡ್ಬೋದು ಅವನು. ಓಹೋ, ಇದೆಲ್ಲ ಇವ್ರಿಗೂ ಈ ಅನುಭವ ಆಗಿತ್ತು, ನನಗೂ ಈ ಅನುಭವ ಆಗ್ತಾ ಇದೆ ಅಂತ ಸಂಶಯಗಳನ್ನು ಪರಿಹಾರ ಮಾಡಿಕೊಳ್ಬಹುದು. ಮುಂದೆ ನಾಳೆ ಮುಂದುವರಿಸ್ತೀನಿ.